ಮಂಡ್ಯದಲ್ಲಿ ಪಂಜಾಬ್ ಪಡಿತರ ಅಕ್ಕಿ ಪಾಲಿಶ್ ದಂಧೆ. ಪಂಜಾಬ್ ಪಡಿತರ ಅಕ್ಕಿ ಪಾಲಿಶ್ ಮಾಡಿ ವಿದೇಶಕ್ಕೆ ರಫ್ತು. ಅಕ್ಕಿ ರಫ್ತು ದಂಧೆಗೆ ಖಾಕಿಗಳ ಸಾಥ್. ಮಂಡ್ಯದಲ್ಲಿ ಪಂಜಾಬ್ ಪಡಿತರ ಅಕ್ಕಿ ಪಾಲಿಶ್ ದಂಧೆ. ಪಂಜಾಬ್ ಪಡಿತರ ಅಕ್ಕಿ ಪಾಲಿಶ್ ಮಾಡಿ ವಿದೇಶಕ್ಕೆ ರಫ್ತು. ಅಕ್ಕಿ ರಫ್ತು ದಂಧೆಗೆ ಖಾಕಿಗಳ ಸಾಥ್ ಬೇರೆ. ಮಂಡ್ಯ ಪೊಲೀಸರ ಕೈ ಚಳಕಕ್ಕೆ ತಹಶೀಲ್ದಾರ್ಗೆ ಶಾಕ್. 525 ಚೀಲ ಅಕ್ಕಿ ಕಾವಲಿಗೆ ಪೊಲೀಸರನ್ನ ನೇಮಿಸಿದ್ದ ತಹಶೀಲ್ದಾರ್ ಬೆಳಗಾಗುವುದರ ಒಳಗೆ 525 ಚೀಲ ಅಕ್ಕಿ ಮಂಗಮಾಯ. 525 ಚೀಲ ಅಕ್ಕಿ ಕಾವಲಿಗೆ ಅಂತ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಆದರೆ ಬೆಳಗಾಗುವುದರಲ್ಲಿ 525 ಚೀಲ ಅಕ್ಕಿ ಕೂಡ ಮಂಗಮಾಯ ಆಗಿದೆ. ರೈಸ್ ಮಿಲ್ ಮಾಲೀಕರ ಜೊತೆ ಕೈ ಜೋಡಿಸಿದ್ದ ಮಂಡ್ಯ ಪೊಲೀಸರು ಜಪ್ತಿ ಮಾಡಿದ್ದ 525 ಚೀಲ ಅಕ್ಕಿ ರಾತ್ರೋರಾತ್ರಿ ಕಳ್ಳ ಸಾಗಣೆ. ಪೊಲೀಸರ ಕೈಚಳಕ ಕಂಡು ತಹಶೀಲ್ದಾರ್ ಚಂದ್ರಶೇಖರ್ ಶಾಕ್ ಆಗಿದ್ದಾರೆ. ರೈಸ್ ಮಿಲ್ ಮಾಲೀಕ ನಾಗರಾಜು, ಮಂಡ್ಯ ಇನ್ಸ್ಪೆಕ್ಟರ್ ಸಂತೋಷ್, ಸಬ್ ಇನ್ಸ್ಪೆಕ್ಟರ್ ರವಿಕುಮಾರ್, ಭದ್ರತೆಗೆ ಇದ್ದಂತಹ 2 ಕಾನ್ಸ್ಟೇಬಲ್, ಲಾರಿ ಮಾಲೀಕ ಹಾಗೂ ಚಾಲಕನ ವಿರುದ್ಧ ಈಗ ತಹಶೀಲ್ದಾರ್ ದೂರು ಕೊಟ್ಟಿದ್ದಾರೆ. ಮಂಡ್ಯದಲ್ಲಿ ಪಂಜಾಬ್ ಪಡಿತರ ಅಕ್ಕಿ ಪಾಲಿಶ್ ದಂಧೆ ನಡೀತಾ ಇತ್ತು. ಆ ದಂಧೆಗೆ ಖಾಕಿಗಳ ಸಾಥ್ ಬೇರೆ. ಮಂಡ್ಯದಲ್ಲಿ ಪಂಜಾಬ್ ಪಡಿತರ ಅಕ್ಕಿ ಪಾಲಿಶ್ ದಂಧೆ. ಈ ಅಕ್ರಮಕ್ಕೆ ಸಾಥ್ ನೀಡಿದವರ ರಕ್ಷಣೆಗೆ ಮುಂದಾದ ಪೊಲೀಸ್ ಇಲಾಖೆ. ಖುದ್ದು ತಹಶೀಲ್ದಾರ್ ದೂರು ನೀಡಿದ್ರು ಕ್ಯಾರೆ ಎನ್ನದ ಪೊಲೀಸರು. ಖುದ್ದು ಈ ಬಗ್ಗೆ ತಹಶೀಲ್ದಾರ್ ಅವರೇ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಆದರೂ ಇದಕ್ಕೆ ಕ್ಯಾರೆ ಎನ್ನದ ಖಾಕಿ ಸಿಪಿಐ ಸಂತೋಷ್, ಸಬ್ ಇನ್ಸ್ಪೆಕ್ಟರ್ ರವಿಕುಮಾರ್ ವಿರುದ್ಧ ದೂರು. ಎಫ್ಐಆರ್ ನಲ್ಲಿ ಸಿಪಿಐ ಸಬ್ ಇನ್ಸ್ಪೆಕ್ಟರ್ ಹೆಸರು ಕೈಬಿಟ್ಟ ಪೊಲೀಸರು. ರೈಸ್ ಮಿಲ್ ಕಾವಲು ಪೊಲೀಸ್ ಸಿಬ್ಬಂದಿ ವಿರುದ್ಧ ಮಾತ್ರ ಎಫ್ಐಆರ್. ರೈಸ್ ಮಿಲ್ ಕಾವಲು ಪೊಲೀಸ್ ಸಿಬ್ಬಂದಿಯ ವಿರುದ್ಧ ಮಾತ್ರ ಈಗ ಎಫ್ಐಆರ್ ಆಗಿದೆ. ಮಂಡ್ಯದಲ್ಲಿ ಪಂಜಾಬ್ ಪಡಿತರ ಅಕ್ಕಿ ಪಾಲಿಶ್ ದಂಧೆ. ಆ ಅಕ್ರಮಕ್ಕೆ ಸಾಥ್ ನೀಡಿದವರ ರಕ್ಷಣೆಗೆ ಮುಂದಾಗಿದೆ ಪೊಲೀಸ್ ಇಲಾಖೆ. ಖುದ್ದು ತಹಶೀಲ್ದಾರ್ ವಿರುದ್ಧ ತಹಶೀಲ್ದಾರೇ ದೂರು ಕೊಟ್ಟಿದ್ದಾರೆ. ಆದರೆ ಈ ದೂರನ್ನ ಕ್ಯಾರೆ ಮಾಡಲಿಲ್ಲ ಪೊಲೀಸ್ ಇಲಾಖೆ. ಸಿಪಿಐ ಸಂತೋಷ್, ಸಬ್ ಇನ್ಸ್ಪೆಕ್ಟರ್ ರವಿಕುಮಾರ್ ಇವರ ವಿರುದ್ಧ ದೂರು ಕೊಟ್ಟಿದ್ದಾರೆ. ಎಫ್ಐಆರ್ನಲ್ಲಿ ಸಿಪಿಐ ಸಬ್ ಇನ್ಸ್ಪೆಕ್ಟರ್ ಹೆಸರು ಪೊಲೀಸರು ಕೈಬಿಟ್ಟಿದ್ದಾರೆ. ರೈಸ್ ಮಿಲ್ ಕಾವಲು ಪೊಲೀಸ್ ಸಿಬ್ಬಂದಿ ವಿರುದ್ಧ ಮಾತ್ರ ಎಫ್ಐಆರ್ ಹಾಕಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದನ್. ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಂದನ್, ಏನಿದು? ಯಾರು ಅಕ್ರಮವನ್ನ ತಡಿಬೇಕು ಅವರೇ ಈ ಅಕ್ರಮಕ್ಕೆ ಸಾಥ್ ಕೊಟ್ಟಿರುವಂಥದ್ದು. ಜೊತೆಗೆ ಎಫ್ಐಆರ್ ನಲ್ಲೂ ಕೂಡ ಕೇವಲ ಕಾವಲು ಪೊಲೀಸ್ ಸಿಬ್ಬಂದಿ ಹೆಸರು ಮಾತ್ರ. ದೂರು ಕೊಟ್ಟಂಥವರು ಯಾರನ್ನ ಮೆನ್ಷನ್ ಮಾಡಿದ್ದಾರೋ ಅವರ ಹೆಸರೇ ಇಲ್ಲ. ವೀಣಾ, ಪೊಲೀಸರು ಭದ್ರತೆಗಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಚೂರು ಹೆಚ್ಚು ಕಮ್ಮಿ ಆಗೋದಿಲ್ಲ. ಯಾವುದೇ ರೀತಿಯ ಅವ್ಯವಹಾರಗಳಿಗೆ ಅವಕಾಶ ಇಲ್ಲ ಅನ್ನುವಂತಹ ಭಾವನೆ ಎಲ್ಲರೂ ಕೂಡ ಇರುವಂತದ್ದು. ಆದ್ರೆ ಮಂಡ್ಯದಲ್ಲಿ ನಡೆದಂತಹ ಘಟನೆಗೆ ಆ ಮಾತಿಗೆ ತದ್ವಿರುದ್ಧ ಆದಂತೆ ಕಾಣ್ತಾ ಇದೆ. ಯಾಕಂತಂದ್ರೆ ಬುಧವಾರ ರಾತ್ರಿ ಆಹಾರ ನಿರೀಕ್ಷಕರು ಮತ್ತೆ ಆಹಾರ ಇಲಾಖೆಯ ಸಿಬ್ಬಂದಿಗಳು ಮತ್ತೆ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಎಲ್ಲರೂ ಕೂಡ ಜಂಟಿಯಾಗಿ ಒಂದು ರೈಸ್ ಮಿಲ್ ಮೇಲೆ ದಾಳಿಯನ್ನ ಮಾಡ್ತಾರೆ. ಆ ರೈಸ್ ಮಿಲ್ ನಲ್ಲಿ ಪಡಿತರ ಅಕ್ಕಿ, ಆಂಧ್ರ ಸ್ವಲ್ಪ ಇದು ಬೇರೆ ರಾಜ್ಯದಿಂದ ತಂದಂತಹ ಪಡಿತರ ಅಕ್ಕಿಯನ್ನ ಅಕ್ರಮವಾಗಿ ಶೇಖರಣೆ ಮಾಡ್ಕೊಂಡಿರುವಂತದ್ದು. ಆ ಪಡಿತರ ಅಕ್ಕಿಯನ್ನ ಪಾಲಿಶ್ ಮಾಡಿ ವಿವಿಧ ನಕಲಿ ಬ್ರ್ಯಾಂಡ್ಗಳ ಮೂಲಕ ದೇಶ ವಿದೇಶಗಳಿಗೆ ರಫ್ತು ಮಾಡ್ತಾ ಇರುವಂತಹ ಪ್ರಕರಣ ಕೂಡ ಬಯಲಾಗಿರುವಂತದ್ದು. ಆ ಸಂದರ್ಭದಲ್ಲಿ ಒಂದು ಕ್ಯಾಂಟರ್ ನಲ್ಲಿ ಇದ್ದಂತಹ ಪಂಜಾಬ್ ರಾಜ್ಯದ ಅಕ್ಕಿ ಏನಿತ್ತು 200ಕ್ಕೂ ಹೆಚ್ಚು ಚೀಲಗಳು, ಆ ಕ್ಯಾಂಟರ್ ನ ವಶಪಡಿಸಿಕೊಂಡಿರ್ತಾರೆ ಪೊಲೀಸ್ನವರು. ಅದರ ಜೊತೆಗೆ ಆ ರೈಸ್ ಮಿಲ್ ಅಲ್ಲೇ ಏನ್ ವಿವಿಧ ನಕಲಿ ಬ್ರ್ಯಾಂಡ್ಗಳ ಮೂಲಕ ಏನ್ ಮಾರಾಟ ಮಾಡೋದಕ್ಕೆ ಎಲ್ಲ ರೀತಿಯ ಪ್ಯಾಕಿಂಗ್ ಮಾಡಲಾಗಿತ್ತು. 525ಕ್ಕೂ ಹೆಚ್ಚು ಚೀಲಗಳನ್ನು ಕೂಡ ಜಪ್ತಿ ಮಾಡಿ ಪೊಲೀಸರ ಸಮ್ಮುಖದಲ್ಲೇ ಅದೆಲ್ಲವನ್ನು ಕೂಡ ಅಂದ್ರೆ ರೈಸ್
ರೈಸ್ ಮಿಲ್ಗೆ 3 ಕಡೆಯಿಂದ ಏನು ಬಾಗಿಲಿರ್ತದೆ ಅದೆಲ್ಲವನ್ನು ಕೂಡ ಸ್ವತಃ ಪೊಲೀಸರೇ ಬೀಗವನ್ನು ಹಾಕೊಂಡು ಪೊಲೀಸರೇ ಕೆಲವು ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿ ಅಲ್ಲಿಂದ ತೆರಳಿರ್ತಾರೆ. ಆದ್ರೆ ಮಾರನೆಗೆ ಮರುಪರಿಶೀಲನೆಗೆ ಏನು ಆಹಾರ ನಿರೀಕ್ಷಕರು ಏನ್ ಬರ್ತಾರೆ ಸ್ಪಾಟ್ಗೆ, ಆ ಸಂದರ್ಭದಲ್ಲಿ ರೈಸ್ ಮಿಲ್ ಅಲ್ಲಿ ಇದ್ದಂತಹ ಆ ಪ್ಲಾಸ್ಟಿಕ್ ಚೀಲಗಳಿಂದ ಅಕ್ಕಿ ಚೀಲಗಳು ಅದರಲ್ಲಿ ಒಂದೂ ಕೂಡ ಕಾಣಿಸೋದಿಲ್ಲ. ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ನಾಪತ್ತೆ ಆಗಿರುತ್ತೆ. ರಾತ್ರೋರಾತ್ರಿ ಅದನ್ನ ಸಾಗಿಸಿರ್ತಾರೆ. ಇದರಿಂದಾಗಿ ಪೊಲೀಸ್ ಇಲಾಖೆ ಮೇಲೆ ಈಗ ಸಾಕಷ್ಟು ಅನುಮಾನ ಉಂಟಾಗಿರುವಂತದ್ದು. ರೈಸ್ ಮಿಲ್ ಮಾಲೀಕರ ಅಕ್ರಮ ಏನಿದೆ ಅಕ್ರಮಕ್ಕೆ ಪೊಲೀಸರೇ ಸಾಥ್ ನೀಡಿದ್ದಾರೆ ಅನ್ನುವಂತ ಅನುಮಾನ ಕೂಡ ಈಗ ಹುಟ್ಟುಹಾಕಿರುವಂತದ್ದು. ಹಾಗಾಗಿ ಸ್ವತಃ ತಹಶೀಲ್ದಾರೇ ಪೊಲೀಸರ ವಿರುದ್ಧ ದೂರು ಕೊಟ್ಟಿದ್ರು. ಆದ್ರೆ ಪೊಲೀಸರು ಎಫ್ಐಆರ್ ಮಾಡುವಂತಹ ಸಂದರ್ಭದಲ್ಲಿ ತಮ್ಮನ್ನ ತಾವು ಕಾಪಾಡಲಿಕ್ಕೆ ಎಫ್ಐಆರ್ ನಲ್ಲಿ ಅವರ ಹೆಸರನ್ನು ಕೂಡ ಈಗ ಕೈ ಬಿಟ್ಟಿರುವಂತದ್ದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿರುವಂತದ್ದು. ವೀಣಾ, ಥ್ಯಾಂಕ್ ಯು ನಂದನ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.